ಏಯ್ ನಾವು ಈ ಜಾತಿ, ನಾವು ಈ ಧರ್ಮ, ಆ ಧರ್ಮ ಸರಿ ಇಲ್ಲ, ಈ ಧರ್ಮ ಸರಿ ಇಲ್ಲ, ಯಾವುದೋ 4 ಒಳ್ಳೇದು ಮಾತು ಹೇಳಿದಾರೆ ಬಿಜೆಪಿ. ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯತ್ನಾಳ್ ಹೇಳಿ, ಯತ್ನಾಳ್ ಅವರು ಮುಖ್ಯಮಂತ್ರಿ ಆದರೆ ಬುಲ್ಡೋಸರ್ ತಗೊಂಡು ಮಸೀದಿಗೆ ಹೊಡಿತೀನಿ ಅಂತ ಏನೇನೋ ಹೇಳಿದ್ದಾರೆ. ನೀವು 5 ಸತಿ ಜನ್ಮ ತಗೊಂಡ್ರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಸಾಧ್ಯ ಇಲ್ಲ. ಹೇಳ್ತಾ ಇದ್ರಿ ಬಿಜೆಪಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಐಡಿಯಾಲಜಿ ಇಲ್ಲ ಅಂತ ಹೇಳ್ಕೊಂಡು. ಸೊ ಓಕೆ, ಕಾಂಗ್ರೆಸ್ ಸರ್ ಯಾವ ಐಡಿಯಾಲಜಿನ ಇಟ್ಕೊಂಡು, ಯಾವ ಸಿದ್ಧಾಂತ ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದೆ? ಸಂವಿಧಾನನೇ ನಮ್ಮ ಸಿದ್ಧಾಂತ. ಸಂವಿಧಾನದಲ್ಲಿ ಏನೇನಿದೆ ಅದರ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಸೊ ಬಿಜೆಪಿ ಸಂವಿಧಾನದ ವಿರುದ್ಧವಾಗಿ ಮನುವಾದವನ್ನು ಒಪ್ಕೊಂಡಿರ್ತಕ್ಕಂಥ ಬಿಜೆಪಿ ಮತ್ತು RSS ಅವರ ಸಿದ್ಧಾಂತ. ಸೇರಿದಂತೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎಲ್ಲ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ನ ಮುಸಲ್ಮಾನ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಸ್ಪ್ಲಿಟ್ ಮಾಡಲಿಕ್ಕೆ ಬಳಸ್ಕೊಳ್ತಾ ಇರುವಂತ ಒಂದು ಅಸ್ತ್ರ SDPI ಎನ್ನುವಂಥದ್ದು ರಾಜಕೀಯವಾಗಿ ಜನಜನಿತ ವಿಚಾರ. ಸೊ ನಿಮಗೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ SDPI ಕಾಂಗ್ರೆಸ್ಗೆ ಪೊಲಿಟಿಕಲ್ ಥ್ರೆಟ್ ಆಗಿ ಏನಾದರೂ ಕಾಣಿಸ್ತಾ ಇದೆಯಾ ಸರ್? ನಿಮ್ಮ ಓಡಾಟದ ಇಷ್ಟು ದಿನಗಳ ಪ್ರಚಾರ, ನಿಮ್ಮ ರಣತಂತ್ರಗಳು, ಕಾರ್ಯತಂತ್ರಗಳ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅವರು ಅವರ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ, ಅವರು ನಿಂತ್ಕೊಳ್ಳಿ, ನಮ್ಗೇನು ಇದಿಲ್ಲ. ಆದ್ರೆ ಇಲ್ಲಿ ಅವ್ರದ್ದು ಬೇಸ್ ಇರ್ಲಿಲ್ಲ, ಅವ್ರಿಗೆ ಇಲ್ಲಿ ಕಾರ್ಯಕರ್ತರು, ಅವ್ರಿಗೆ ಇಲ್ಲಿ ಅಭ್ಯರ್ಥಿನೂ ಇಲ್ಲ. ಇಲ್ಲಿ ನಡೀತಾ ಇರ್ತಕ್ಕಂಥ ನೇರ ಫೈಟ್ ಕಾಂಗ್ರೆಸ್ ಮತ್ತೆ ಬಿಜೆಪಿ. ಇವ್ರು ಅಭ್ಯರ್ಥಿ ಇಲ್ಲದೆ ಎಲ್ಲಿಂದನೋ ಬೇರೆ ಜಿಲ್ಲೆಯಿಂದ ಕರ್ಕೊಂಡು ಬಂದು ಅಭ್ಯರ್ಥಿನ ನಿಲ್ಲಿಸ್ಕೊಂಡು, ಕಾರ್ಯಕರ್ತರು ಇಲ್ಲ ಅಂತ ಬೇರೆ ಜಿಲ್ಲೆಯಿಂದ ಕರ್ಕೊಂಡು ಬಂದು ಕಾರ್ಯಕರ್ತರನ್ನ ಇಲ್ಲಿ ಠಿಕಾಣೆ ಓಡಿಸಿ ಚುನಾವಣೆ ಮಾಡ್ತಾ ಇದ್ದಾರೆ. ಆಯ್ತು, ಮಾಡಿ, ನೋ ಪ್ರಾಬ್ಲಮ್, ಅದರಲ್ಲೂ ತಪ್ಪೇನಿಲ್ಲ. ಆಚೆ ಬೇರೆ ಜಿಲ್ಲೆಯಿಂದ ಬಂದು ನಿಲ್ಬಾರ್ದಂತನೂ ಇಲ್ಲ. ಆದರೆ ನಿಮ್ಮ ಇದರಿಂದ ನಿಮ್ಗೆ ಸಿಗ್ಬೇಕಂತ ಲಾಭ ಏನು? ವಾಟ್ ಆರ್ ಯು ಗೆಟಿಂಗ್ ಔಟ್ ಆಫ್ ದಿಸ್? ಅಂದ್ರೆ ಬಿಜೆಪಿ ಗೆಲ್ಬಹುದು, ನೀವು ಜಾಸ್ತಿ ಓಟ್ ತಗೋಬಿಟ್ರೆ ಅದು ತಗೊಳಕ್ ಸಾಧ್ಯನೇ ಇಲ್ಲ, ನೀವು ಫಲಿತಾಂಶ ನೋಡ್ಬೋದು. ಆದ್ರೆ ಎಂಡ್ ರಿಸಲ್ಟ್ ಏನು? ಅವ್ರು ನಿಲ್ತಿರ್ತಕ್ಕಂಥದ್ದು ಅವ್ರಂತೂ ಗೆಲ್ಲಕ್ಕಾಗಲ್ಲ. ಬಟ್ ಯಾರು ಗೆಲ್ಸಕ್ ನಿಂತಿದ್ದೀರಿ ಅಂತ ನಾವು ಸ್ಪ್ಲಿಟ್ ಮಾಡಕ್ಕೋಸ್ಕರನೇ ನಿಲ್ಲಿಸ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಅದು. ಸ್ಪ್ಲಿಟ್ ಮಾಡೋದಕ್ಕೆ ನಿಂತಿದ್ದಾರೆ. ಸ್ಪ್ಲಿಟ್ ಆದರೆ ಯಾರ್ದು ಲಾಭ? ಬಿಜೆಪಿ ಲಾಭ. ಮತ್ತೆ ಬಿಜೆಪಿ ಇವ್ರಿಗೆ ಬೈತದೆ, ಅವರು ಬಿಜೆಪಿಗೆ ಬೈತಾರೆ. ಇದು ಹೆಂಗಿದೆ? ಅವ್ರವರು ಒಂದಕ್ಕೊಂದು ಬೈಕೊಂಡು ಇದು ಮಾಡ್ತಾರೆ, ರಾಜಕಾರಣ ಮಾಡ್ತಾರೆ. ಇಲ್ಲಿ ಬಂದು ಚುನಾವಣೆ ನಿಂತು ಸ್ಪ್ಲಿಟ್ ಆದರೆ ಬಿಜೆಪಿಗೆ ಸಹಾಯನೂ ಆಗುತ್ತೆ. ಸೊ ಅದಕ್ಕೆ ನಾನು ಅದನ್ನು ಎಕ್ಸ್ಪೋಸ್ ಮಾಡಿದ್ದೆ. ಅದು ಸ್ವಲ್ಪ ಅವ್ರಿಗೆ ಬೇಜಾರಾಗಿರ್ಬೋದು. ನಿಜ ಹೇಳಿದ್ರೆ ಯಾರಿಗಾದ್ರೂ ಬೇಜಾರಾಗಲಿ, ನಾನೇನು ಮಾಡೋಕ್ಕಾಗಲ್ಲ. ಸರ್, ನೀವು ವಿಧಾನಸಭೆಯಲ್ಲಿ ಮೊನ್ನೆ ಬಜೆಟ್ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ, ಬಜೆಟ್ನ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ, ಬಿಜೆಪಿಯವರು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ ಬಳಿಕ ಒಂದು ಪೋಸ್ಟ್ ಬಿಟ್ಟರು, ಇದು ಸಾಬ್ರ ಬಜೆಟ್, ಇದು ಬ್ರದರ್ಸ್ ಅಂದ್ರೆ ಟಾರ್ಗೆಟಿಂಗ್ ಯುವರ್ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿ ಅಂತ. ಸೊ ಅದೇ ಪಕ್ಷ ಈಗ ನಿಮಗೆ ಯಾರು ಬ್ರದರ್ಸ್ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ರು, ಈಗ ಅವರಿಗೆ ಸೇಮ್ ಕಮ್ಯುನಿಟಿಗೆ ಬ್ರದರ್ಸ್ ಆಗ್ಬಿಟ್ಟಿದೆಯಲ್ಲ? ಇಲ್ಲ, ನಾವೇನು ನಮ್ಮ ಅಪೇಕ್ಷೆ ಏನು ಅಂದ್ರೆ ಎಲ್ಲರೂ ಬ್ರದರ್ಸ್ ಆಗಿ ನಡೆಸಬೇಕು ನಮ್ಮ ಅಪೇಕ್ಷೆ. ಬಟ್ ಬಿಜೆಪಿ ಅವ್ರಿಗೆ ಏನಾಗಿದೆ, ಅವ್ರ ಒಂದು ಸಿದ್ಧಾಂತಕ್ಕೆ ನಮ್ಮವರು, ಅದು ಮನುವಾದದ ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಈ ಚತುರ್ವರ್ಣ ಸಿಸ್ಟಮ್ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಯಾವುದು ಜಾತಿಗಳು ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಅಂಥ ಜಾತಿಗೂ ಅವರು ಅಂಥ ಇದಕ್ಕೂ ಕೂಡ ಅವರು ಏನು ಕಿಮ್ಮತ್ತು ಕೊಡೋದಿಲ್ಲ. ಬಟ್ ಚುನಾವಣೆಗೋಸ್ಕರ ಒಟ್ಟಾಗಿ ಏನಾದರೂ ಒಂದು ಮಾಡಬೇಕಲ್ಲ. ಸೊ ನಾವೆಲ್ಲ ಒಂದು ಅಂತ ಹೇಳೋದಕ್ಕೆ ನಮ್ಮನ್ನು ದ್ವೇಷಿಸ್ತಾರೆ ಅವರು. ನಾಳೆ BJP ಸಂಘ ಪರಿವಾರ ಅವರು ನಮ್ಮಿಂದ ಅವ್ರಿಗೆ ಲಾಭ ಆಗುತ್ತೆ, ರಾಜಕಾರಣದಲ್ಲಿ ಅಧಿಕಾರ ಬರುತ್ತೆ ಅಂದ್ರೆ ಅವ್ರು ನಮ್ಮ ಜೊತೆಗೂ ಏನ್ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೂ ರೆಡಿ. ಅವ್ರು ಕಾಡಿಸ್ತಾ ಇರ್ತಕ್ಕಂಥದ್ದು ಈ ಸಮಾಜವನ್ನು ಬೇರೆ ಮಾಡಿ ಆ ಲಾಭ ಇದಕ್ಕೆ ತಗೋಬೇಕು ಅಂತ. ಸೊ ಬಟ್ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಮನುಷ್ಯತ್ವವನ್ನು ಮರೆತು, ಅಂದರೆ ನಾವು ಮನುಷ್ಯರು ಅಂತ ಅವರು ಅದನ್ನು ಮರೆತುಬಿಟ್ಟವ್ರೆ ರಾಜಕಾರಣಕ್ಕೋಸ್ಕರ. ಎಷ್ಟು ಕೋಮು ಗಲಭೆಗಳು, ಎಷ್ಟು ಕೋಮು ದ್ವೇಷಿಸಿ ಭಾಷಣಗಳು. ನಾವು ಒಂದೇ ಒಂದು ಏನಾದರೂ ನಮ್ಮ ಬಾಯಿಂದ ತಪ್ಪು ಬಂದ್ಬಿಟ್ರೆ ನಮಗೆ ರಾತ್ರಿ ನಿದ್ರೆ ಬರೋದು. ಹಿಜಾಬು, ಹಲಾಲು, ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು, ಇದೇ ಮಾಡ್ಕೊಂಡು ಬಂದಿದ್ದಲ್ಲ ಅವರು. ಅದೇ ಮಾಡ್ಕೊಂಡಿರೋದಲ್ಲ. ಹಿಜಾಬ್, ಮಹಿಳೆಯರು ಹಿಜಾಬ್ ಹಾಕ್ಕೊಂಡು ಒಂದು ಹುಡುಗಿ
ಸ್ಕೂಲ್ಗೆ ಹೋದರೆ ನಿನ್ಗೆ ಏನಪ್ಪ ಕಾಲೇಜಲ್ಲಿ ಬೇರೆ ಪಕ್ಕದಲ್ಲಿ ಕೂತ್ಕೊಂಡಿರೋರ್ಗೆ ಏನು ಸಮಸ್ಯೆ ಅಲ್ವಾ? ಅವಳು ಬರ್ತಾಳೆ, ಅವಳು ವಿದ್ಯೆ ಪಡ್ಕೊಂಡು ಹೋಗ್ತಾಳೆ. ಈಗ ರಿಸರ್ವೇಷನ್ ಎಲ್ಲರಿಗೂ ಸಿಕ್ಕಿದೆ, ನಮಗೂ ಆ್ಯಸ್ ಎ ಬ್ಯಾಕ್ವರ್ಡ್ ನಮ್ಮ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಇದ್ದೀವಿ ಅಂತ ಹೇಳಿ ನಮಗೂ ಅದನ್ನು ಸಿಕ್ಕಿದೆ. ನಿಮಗೇನು ತೊಂದರೆ? ಈಗ ಒಬ್ಬ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಕೃತಿ ನೋಡಿ ಎಷ್ಟು ಸೌಹಾರ್ದತೆ ಇತ್ತು ಅಂದರೆ, ಒಂದು ಉರುಸ್ ನಡೆದ್ರೆ, ಯಾವುದಾದ್ರು ದರ್ಗಾ ಉರುಸ್ ನಡೆದ್ರೆ ಎಲ್ಲ ಜಾತಿಯ ಬಡವರು ಅಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ಒಂದು ದೇವಸ್ಥಾನ ಅಲ್ಲಿ ಜಾತ್ರೆ ನಡೆದ್ರೆ ಎಲ್ಲ ಜಾತಿಯ ಜನ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅಷ್ಟರ ಮಟ್ಟಕ್ಕೆ ಒಂದು ಇರ್ತಕ್ಕಂಥ ಒಂದು ಅನ್ಯೋನ್ಯತೆ ನಮ್ಮಲ್ಲಿ ಮತ್ತು ಇರ್ತಕ್ಕಂಥ ಒಂದು ಸೌಹಾರ್ದತೆ ಅದನ್ನು ಕೆಡಿಸ್ಬಿಟ್ರು. ನೀವು ಇಲ್ಲಿ ಬರೋಂಗಿಲ್ಲ, ನೀವು ಅಲ್ಲಿ ಹೋಗಂಗಿಲ್ಲ, ನಮ್ಮ ಧರ್ಮದ ನಮ್ಮ ಸಮುದಾಯದ ನೀವು ಬೇರೆ ನಾವು ಬೇರೆ, ಇವರೆಲ್ಲ ದೇಶ ಕಟ್ಟವ್ರ? ಇದು ದ್ವೇಷ ಇಟ್ಕೊಂಡವರು ದೇಶ ಕಟ್ಟಕ್ಕೆ ಸಾಧ್ಯನೇ ಇಲ್ವಲ್ಲ. ಹೌದು. ಸೊ ಅದನ್ನು ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು. 9ನೇ ತಾರೀಕುವರೆಗೂ ಆ ಥರ ಮಾಡಬಾರ್ದು ಅಂತ ಮಾತಾಡ್ಕೊಂಡಿದ್ದಾರೆ. ಆದರೂ ಇವತ್ತೇನು ಯತ್ನಾಳ್ ಹೇಳಿದಾರಂತೆ, ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯತ್ನಾಳ್ ಹೇಳಿ, ಯತ್ನಾಳ್ ಮುಖ್ಯಮಂತ್ರಿ ಆದರೆ ಬುಲ್ಡೋಸರ್ ತೊಗೊಂಡು ಮಸೀದಿಗೆ ಹೊಡಿತೀನಿ ಅಂತ ಏನೇನೋ ಹೇಳಿದಾರಂತೆ. ಆದರೆ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಯತ್ನಾಳ್ ಅವ್ರಿಗೆ, ನಿಮ್ಮ ಜೀವನೆಲ್ಲ ನೀವು 5 ಸತಿ ಜನ್ಮ ತೊಗೊಂಡ್ರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ರಾಜ್ಯದಲ್ಲಿ ಬಸವಣ್ಣರವರ ತತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನ, ಬಸವಣ್ಣದ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರೋರು ಜನ ಯತ್ನಾಳ್ ಅಂತವ್ರಿಗೆ ಅವ್ರ ಜೀವನದಲ್ಲಿ ಮುಖ್ಯಮಂತ್ರಿ ಆಗೋಕ್ಕೆ ಬಿಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಬಸವಣ್ಣ ತತ್ವ ಮತ್ತು ಯತ್ನಾಳ್ ತತ್ವ ಭಾಳ ಬೇರೆ ಬೇರೆ ಇದೆಯಲ್ಲ, ತದ್ವಿರುದ್ಧವಾಗಿದೆ. ಅವರು ಜಾತಿ ಧರ್ಮ ಏನಾದರೂ ಹೇಳ್ಕೋಬಹುದು, ಬಟ್ ಬಸವಣ್ಣ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾದಂಥವ್ರ, ಎಲ್ಲರಿಗೂ ಸಂದೇಶ ಕೊಟ್ಟಿರ್ತಕ್ಕಂಥವ್ರು. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಸರ್, ಬಿಜೆಪಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಐಡಿಯಾಲಜಿ ಇಲ್ಲ ಅಂತ ಹೇಳ್ಕೊಂಡು. ಸೊ ಓಕೆ, ಕಾಂಗ್ರೆಸ್ ಸರ್ ಯಾವ ಐಡಿಯಾಲಜಿನ ಇಟ್ಕೊಂಡು, ಯಾವ ಸಿದ್ಧಾಂತನ ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ? ಪ್ರತಿಯೊಂದು ಚುನಾವಣೆ ನಮ್ಮ ಸಿದ್ಧಾಂತ, ನಮ್ಮ ಐಡಿಯಾಲಜಿ ಸಂವಿಧಾನನೇ ನಮ್ಮ ಸಿದ್ಧಾಂತ. ಸಂವಿಧಾನದಲ್ಲಿ ಏನೇನಿದೆ ಅದರ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದನ್ನೇ ಈಡೇರಿಸೋಕ್ಕೆ ನಾವು ಪ್ರಯತ್ನಗಳು ಮಾಡೋದು ಅಧಿಕಾರಕ್ಕೆ ಬಂದರೆ. ಸೊ ಬಿ ಜೆ ಪಿ ಸಂವಿಧಾನದ ವಿರುದ್ಧವಾಗಿ ಮನುವಾದವನ್ನು ಒಪ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಮತ್ತು RSS ಅವರ ಸಿದ್ಧಾಂತ. ಮನುವಾದದಲ್ಲಿ ಜನರನ್ನು ಬೇರೆ ಬೇರೆ ಮಾಡಿ ಎಕ್ಸ್ಕ್ಲೂಸಿವ್, ಅದು ಸಂವಿಧಾನದಲ್ಲಿ ಇನ್ಕ್ಲೂಸಿವ್. ಮನುವಾದದಲ್ಲಿ ಸಮಾನತೆ ಇಲ್ಲ, ಅಸಮಾನತೆ. ಸಂವಿಧಾನದಲ್ಲಿ ಸಮಾನತೆ, ನಾವೆಲ್ಲರೂ ಒಂದೇ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ನೀವು ಬಡವರಾಗಲಿ ಶ್ರೀಮಂತರಾಗಲಿ, ಯಾವುದೇ ಹಿನ್ನೆಲೆ ನಿಮಗಿರಲಿ, ನಾವೆಲ್ಲ ಒಂದೇ. ದಿಸ್ ಇಸ್ ಸಂವಿಧಾನ. ಸೊ ಭಾಳ ವ್ಯತ್ಯಾಸ ಇದೆ, ಗಜಾಂತರದ ವ್ಯತ್ಯಾಸ ಕಾಂಗ್ರೆಸ್ ಐಡಿಯಾಲಜಿಗೆ ಬಿ ಜೆ ಪಿ ಐಡಿಯಾಲಜಿಗೆ ಅಷ್ಟು ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಮ್ಮ ಸ್ಟೇಜ್ ನೀವು ಬಂದು ನೋಡಿ, ಪ್ರತಿಯೊಂದು ಜಾತಿ ಧರ್ಮದ ನಾಯಕರು ಕಾರ್ಯಕರ್ತರು ಎಲ್ಲರೂ ನಮ್ಮ ಸ್ಟೇಜ್ ಮೇಲೆ ಇರ್ತಾರೆ. ಅವರು ನಾವು ಈ ಜಾತಿ, ನಾವು ಈ ಧರ್ಮ, ಆ ಧರ್ಮ ಸರಿ ಇಲ್ಲ, ಈ ಧರ್ಮ ಸರಿ ಇಲ್ಲ, ಯಾವುದೋ 4 ಒಳ್ಳೇದು ಮಾತು ಹೇಳಿದಾರ ಬಿ ಜೆ ಪಿಯವರು. ಅವ್ರು ಹೋಗಿ ಅವ್ರ ಭಾಷಣಗಳು ಕೇಳಿ ಕೆಲವರು, ನಾವು ನಮ್ಮ ಪಕ್ಷಕ್ಕೆ ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಜನ ಅದಕ್ಕೆ ಕಾಂಗ್ರೆಸ್ಸನ್ನು ಉಳಿಸ್ಕೊಂಡು ಬಂದಿರೋದು, ಎಷ್ಟೇ ಇದಾಗಲಿ ಕಾಂಗ್ರೆಸ್ಸನ್ನು ಉಳಿಸ್ಕೊಂಡು ಬಂದಿರೋದು. ಬಿಜೆಪಿಯಿಂದ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ರೆ ತಪ್ಪಾಗದ ನಿಮಗೆ? ನನಗೆ ಆ ಥರ ಏನೂ ಅನಿಸೋದಿಲ್ಲ. ಕಾಂಗ್ರೆಸ್ಗೆ ಆದಂಥ ವೋಟ್ ಇದೆಯಲ್ಲ, ಅದು ಅಭ್ಯರ್ಥಿಯ ಜಾತಿ ಧರ್ಮ ನೋಡೋದಿಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಆ ಪಕ್ಷದ ಕೆಲಸ, ಆ ಪಕ್ಷದಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು, ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ಸಿದ್ಧಾಂತ ಏನು, ಅದರ ಮೇಲೆ ವೋಟ್ ಬೀಳುತ್ತೆ. ಸೊ ಲಿಂಗಾಯತ್ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ. ಅವರು ಮಾಡಿದಾರಲ್ಲ ನಮಗೆ. ಮತ್ತು ನಾವು ಯಾವ ಜಾತಿಗೆ ಧರ್ಮಕ್ಕೆ ಬಿಟ್ಟು ಚುನಾವಣೆ ಮಾಡೋರಲ್ಲ. ನಾವು ಎಲ್ಲರೂ ಒಟ್ಟಾರೆ ತೊಗೊಂಡು ಹೋಗಿದ್ದೀವಿ. ಇವತ್ತು ನಮ್ಮ ಪಕ್ಷದಲ್ಲಿ, ನಮ್ಮ ಸರ್ಕಾರದಲ್ಲಿ ಎಷ್ಟು ಜನ ಲಿಂಗಾಯತರು ಅಧಿಕಾರದಲ್ಲಿದ್ದಾರೆ. ಸೊ ಅವರು ಯಾವುದೇ ಪಕ್ಷದ ಅಭ್ಯರ್ಥಿ ಕೊಟ್ಟಿದ್ರೂ ಸಹ ಕಾಂಗ್ರೆಸ್ ಪಕ್ಷ ಹೋದ ಬಾರಿ ಅವ್ರು ಕೊಟ್ಟಿದ್ರಲ್ಲ, ಆದರೂ ನಾವು ಗೆದ್ದಿದ್ವಲ್ಲ. ಯಾರು ಗೆದ್ವಿ ಅವಾಗ? ಸರ್, ಈಗ ನೀವು ಆ್ಯಸ್ ಎ
ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿ ಫ್ರಮ್ ರೂಟಿಂದ ಬಂದಂಥವ್ರು. MLC ಆದ್ರಿ, 2 ಸಲ MLA ಆಗಿ ಎಲೆಕ್ಟ್ ಆದ್ರಿ, ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ನಡೆದಂಥ ಈ ಟಿಕೆಟ್ ಹಂಚಿಕೆಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮುಸಲ್ಮಾನ ಸಮುದಾಯಕ್ಕೆ ಪೊಲಿಟಿಕಲ್ ಪ್ರಾತಿನಿಧ್ಯ ಏನು ಕೊಡಬೇಕಿತ್ತು ಅದನ್ನು ಕೊಟ್ಟಿದೆ ಅಂತ ಅನಿಸ್ತಾ ಇದೆಯಾ ಸರ್? ನೋಡಿ, ಈ ಒಂದು ಚುನಾವಣೆಯಲ್ಲಿ ಕೊಡದೇ ಇರಬಹುದು, ಕೊಡೋಕ್ಕೆ ಸಾಧ್ಯ ಆಗದೇ ಇರಬಹುದು. ಅದರಲ್ಲಿ ಕೆಲವು ನಮ್ಮ ತಪ್ಪು ಇದೆ. ನಾವು ಜಮೀರ್ ಅಹಮದ್ ಅವರು, ನಸೀರ್ ಅಹಮದ್ ಅವರು, ಸಲೀಂ ಅಹಮದ್ ಅವರು ನಾವೆಲ್ಲ ಕೂತ್ಕೊಂಡು, ತನ್ವೀರ್ ಸೇಠ್ ಅವರು ಎಲ್ಲರೂ ಕೂತ್ಕೊಂಡು ಸರಿಯಾಗಿ ಒಂದು ಮಲ್ಲಿಕಾರ್ಜುನ್ ಅವ್ರ ಜೊತೆ ಕಾನ್ಫಿಡೆನ್ಸ್ ತೊಗೊಂಡು ಮಾಡಿದರೆ ಸಿಗ್ಬೋದಿತ್ತು. ನಮ್ಮ ತಪ್ಪು ಕೂಡ ಇದೆ. ನಾವು ಒಂದು ಹಠ ಮಾಡ್ಕೊಂಡು ಕೊಟ್ಟರೆ ಅವ್ರಿಗೆ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ಕೊಂಡು ತಪ್ಪೋಗಿದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಆಗುತ್ತೆ. ಆದರೆ ಇವತ್ತು ನೀವು ನೋಡಿ, ಬೇರೆ ಯಾವ ಪಕ್ಷ ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿದೆ ಅಂತ ನೀವು ನೋಡಿ. ಯಾವ ಪಕ್ಷನೂ ಕೊಟ್ಟಿಲ್ವಲ್ಲ. ಏನು JDS ಅವ್ರು ಕೊಟ್ಟಿದ್ದಾರೆ? BJP ಅವ್ರು ಏನಾದ್ರು ಕೊಡ್ತಾರಾ? ಇಲ್ಲ. ಮತ್ತು ನಮ್ಮ ಸಮುದಾಯ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿದೆ. ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷ ನಮಗೆ ವಿಶ್ವಾಸಕ್ಕೆ ತೊಗೊಂಡಿದೆ. ನಾವು 10 ಜನ ಶಾಸಕರಿದ್ದೀವಿ, MLAs ಇದ್ದೀವಿ, MLCs ಇದ್ದೀವಿ, ಮಿನಿಸ್ಟರ್ಸ್ ಇದ್ದೀವಿ, ಸ್ಪೀಕರ್ ಇದ್ದೀವಿ, CM ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ. ಸೊ ಏನಾಗಿದೆ ಅದನ್ನು ಕೂಡ ಸರಿಯೇ. ಎಲ್ಲೂ ತಪ್ಪೋಗಿದೆ, ಅಲ್ಲಾಗದೇ ಇರ್ಬೋದು, ಇನ್ನೊಂದು ಕಡೆ ಅದನ್ನು ಕಾಂಪನ್ಸೇಟ್ ಮಾಡ್ತಾರೆ. ಸೊ ಕಾಂಗ್ರೆಸ್ ಬಿಲೀವ್ಸ್ ಇನ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್. ಎಲ್ಲರಿಗೂ ಸರಸಮಾನವಾದಂಥ ಅವಕಾಶಗಳನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ನಿರ್ಧಾರ. ಸೊ ನೀವು ಜಾತಿ ನೋಡಿ, ಸಣ್ಣ ಜಾತಿಗೆ ನಾಯಕರಿಗೆ ನಮ್ಮ ಪಕ್ಷದಲ್ಲಿ ನಾವು ಬೋರ್ಡ್ಸ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿ ಕ್ಯಾಬಿನೆಟ್ ಪೋಸ್ಟ್ ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ಹವ್ಯಕ ಬ್ರಾಹ್ಮಣರು ಯಾರಿಲ್ಲ. ನೀವು ಆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಬಿಡಿ, ಹವ್ಯಕ ಬ್ರಾಹ್ಮಣರು ಯಾರು ಇಲ್ವಲ್ಲ. ಇಡೀ ಅಸೆಂಬ್ಲಿಯಲ್ಲಿ BJP ಅವರು ಯಾರು ಶಾಸಕರಾಗಿ ಮಾಡಿಲ್ಲ. ಆದರೂ ಈಗ ಹವ್ಯಕ ಬ್ರಾಹ್ಮಣರ ಭಾಷಾ ಅಕಾಡೆಮಿಯನ್ನು ಘೋಷಣೆ ಮಾಡಿದ್ದೀವಿ ನಾವು. ಸೊ ವಿ ಆರ್ ದಟ್ ಕೈಂಡ್ ಆಫ್ ಎ ಪಾರ್ಟಿ. ವಿ ಟೇಕ್ ಕೇರ್ ಆಫ್ ಎವ್ರಿ ಸೆಕ್ಷನ್ ಆಫ್ ದಿ ಸೊಸೈಟಿ. ಸರ್, ನಿನ್ನೆ ಮಾಜಿ CM ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ನ ನೀವು ಗಮನಿಸಿದರೆ ಏನೋ ಗೊತ್ತಿಲ್ಲ, ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ರಾಜ್ಯದಲ್ಲಿ ಯಾರು ಆಡಳಿತ ಪಕ್ಷ ಇರುತ್ತೆ ಅವರು ಬೈ ಎಲೆಕ್ಷನಲ್ಲಿ ಸಹಜವಾಗಿ ಗೆಲ್ತಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ನಿಮಗೆ ಗೆಲುವಿನ ಕ್ಲೂ ಕೊಟ್ರಾ ಅಥವಾ ಅವರು ಇದನ್ನು ಕೈ ಚೆಲ್ಬಿಟ್ರ ಅನ್ನುವ ಅನಿಸ್ತಿದೆಯಾ? ಅವ್ರಿಗೂ ವಾಸ್ತವಾಂಶ ಏನು ಅಂತ ಗೊತ್ತಿದೆ. ಅವರು BJP ಅವರ ಬಲವಂತಕ್ಕೆ ಬಂದಿರ್ಬೋದು, ಆದರೆ ವಾಸ್ತವಾಂಶ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಮಾತನಾಡುವಾಗ ಅದನ್ನು ಹೇಳಿದ್ದಾರೆ. ಸೊ ಅದೇ ಗೆಲುವಿನ ಸಂಕೇತ, ಸೂಚನೆ. ಮತ್ತು ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು ಅಂತ ನಾನು ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅವಕಾಶಕ್ಕೆ. ಕೊನೆಯದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಎರಡು ಕ್ಷೇತ್ರದ ಮತದಾರರಿಗೆ ಇಷ್ಟೇ ಕೇಳ್ಕೊತೇನೆ. ಒಂದು ಒಳ್ಳೆ ಸರ್ಕಾರ ನಡೀತಾ ಇದೆ. ಈ ರಾಜ್ಯ ಸರ್ಕಾರದ ನಾವು ಅಧಿಕಾರದ ಬಂದ ನಂತರ ಇಡೀ ರಾಜ್ಯ ಇವತ್ತು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಇಡೀ ಪ್ರಪಂಚದ ಹಣ ಏನು ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಬರ್ತಾ ಇದೆ, ಅದರಲ್ಲಿ 26% ಬರೀ ಕರ್ನಾಟಕಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡಿದ್ದೇವೆ. ಡೆಲ್ಲಿಗೂ ಹಿಂದೆ ಬಿಟ್ಟಿದ್ದೀವಿ, ಮಹಾರಾಷ್ಟ್ರಗೂ, ಗುಜರಾತು ಹಿಂದೆ ಸರಿಸಿದ್ದೇವೆ. ನಾವು ಈ ಸ್ಟಾರ್ಟಪ್ ಕಂಪ್ನೀಸ್ದು ಎಕೋಸಿಸ್ಟಮ್ ಇದೆಯಲ್ಲ, ನಾವು ಅಧಿಕಾರಕ್ಕೆ ಬರುವಾಗ ನಾವು 23ನೇ ಸ್ಥಾನದಲ್ಲಿದ್ವಿ, ಇವತ್ತು 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ನಾವು GDP ರಾಷ್ಟ್ರದ GDP ಇದೆ, ಅದರಿಂದ ನೀವು ಕಂಪೇರ್ ಮಾಡಿದ್ರೆ ನಮ್ಮ GSDP ಅದಕ್ಕಿಂತ ಬೆಟರ್ ಇದೆ. ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಅದಕ್ಕಿಂತ ಬೆಟರ್ ಇದೆ. ಮತ್ತು ಅದರಿಂದ ಸಂಪಾದನೆ ಮಾಡಿ ನಾವು ಬಡವ್ರನ್ನ ನೋಡ್ಕೋತಾ ಇದ್ದೀವಿ, ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇದ್ದೀವಿ. ಸೊ ವೆಲ್ಫೇರ್ ಸ್ಟೇಟ್ ಏನು, ಎಲ್ಲಿ ನೀವು ಸಂಪಾದನೆ ಮಾಡಬೇಕು ಅಲ್ಲಿ ಸಂಪಾದನೆ ಮಾಡಿ ಬಡವ್ರಿಗೆ ಹಂಚಬೇಕು, ಅಭಿವೃದ್ಧಿ ಮಾಡಬೇಕು, ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಇದೆಲ್ಲ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ನಮಗೆ ಅವಕಾಶ ಕೊಡಿ, ನಮಗೆ ಶಕ್ತಿ ಕೊಡಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಇನ್ನೆಚ್ಚು ಶ್ರಮ ಪಡ್ತೀವಿ. ರಾಜ್ಯದ ಅಭಿವೃದ್ಧಿ ಆದರೆ ಮನೆಯಲ್ಲಿ ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಸಿಕ್ಕುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಾಳೋಕ್ಕೆ ಒಂದು ಅವಕಾಶ ಆಗುತ್ತೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಕೇಳ್ಕೊತೇನೆ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.